ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದೆಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನೊಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದು ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರಬೇಕು, ಈ ಸ್ಟಾರ್ ಇರಬೇಕು, ಆವಾಗಲೇ ಆಗೋದು. ನೀನು ಒಂದು ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿಪಾಪ್ ಇದ್ದೀನಿ, ಬಾಯಲ್ಲಿ ಇಟ್ಕೊಂಡು ಚೀಪ್ ನಿಂತಿರ್ಬತ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಿಟ್ಟೋಗಲ್ಲ. ಹೆಂಗೆ ಚೆಕ್ ಮಾಡ್ತಾರೋ ಏನೋ. ಎಲ್ಲರೂ ಬಂದ್ ಬಿಟಿ ಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ಮ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ತಮಾಷೆ ಅನ್ಕೊಬಿಟ್ರು ಸರ್. ಯಾಕೆ ಇವ್ರನ್ನೆಲ್ಲ ಕ್ಯೂ ನಿಲ್ಸಿ ಸಲ ಬಂದಾಗೆಲ್ಲ ಬಿಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬರಲ್ಲ ಅಂತ ನಿಲ್ಸಿದ್ದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ಬೋನಾ? ಅಯ್ಯೋ ನೀನು ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಸದ್ಯ ಗಂಟೆ ದುಡ್ಡು 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ? ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ, ಹಳಾವಲ್ಲಿ ಬರ್ರಿ ಸರ್. 10 ರೂಪಾಯಿ ಬರೋದು, ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ ಕೊಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದೆ? ಏನೋ ಒಂದು ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ, ತಗೊಳ್ಳಿ ಸರ್. ಅಯ್ಯಪ್ಪ, ಅಯ್ಯೋ ಬರ ಈಚೆಗೆ. ಸಾ ಬಂದೆ ಸಾ. ಹೊದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದೆಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ. ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ? ಲೇ, ಎಲ್ಲಿ ಹೆಣ ಬಿದ್ರು ನೀನು ಬರ್ತಾನೆ ಇದೆಯಾ? ಕರೆಕ್ಟಾಗಿ ಎವಿಡೆನ್ಸ್ ಸಿಗಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನಿನಗೆ.